ಮೇಡಮ್ ಇದು ನಿದ್ದೆ ಮಾಡಬೇಕಾದ್ರೆ ಈ ಕೆಟ್ಟ ಕನಸು ಬೀಳೋದು ಅಂದರೆ ಈ ನಾಗರ ಹಾವು ಬರೋದು, ನಾಗರ ಹಾವು ಸಾಯಿಸೋದು, ಜಾಸ್ತಿ ಆಲ್ಮೋಸ್ಟ್ ಜನಕ್ಕೆ ಹಾವುಗಳೇ ಬರ್ತವೆ ಕನಸುಗಳಲ್ಲಿ. ಸೊ ಈ ಕೆಟ್ಟ ಕನಸುಗಳು ನಾವು ಅದನ್ನೇ ನೆನಪು ಮಾಡ್ಕೊಂಡು ಮಲಗಿರೋದ್ರಿಂದ ಈ ಕನಸುಗಳು ಬರುತ್ತಾ, ಇಲ್ಲ ನಮ್ಮನ್ನು ಈ ಕನಸು ಇವ್ರಿಗೆ ಬರಲೇಬೇಕು ಅನ್ನೋದು ಬರುತ್ತಾ? ನಾವು ಒಂದ್ರ ಬಗ್ಗೆ ನೆನೆಸ್ಕೊಂಡು ಮಲಗಿದಾಗ ಆ ಥರ ಬರೋವಂಥ ಚಾನ್ಸಸ್ಸು ಇರುತ್ತೆ. ಎರಡನೇದಾಗಿ ನಮ್ಮ ಮೈಂಡು ಯಾವುದೋ ಒಂದು ಜನ್ಮದಲ್ಲಿ ನಾವು ಆ ಥರ ಸಮಸ್ಯೆನ ನಾವು ಪಟ್ಟಿರ್ತೀವಿ. ಅಂದರೆ ಒಂದು ನಾಗರಾವು ನಮ್ಮ ಸಾಯಿಸೋದು ನಾವು, ಅಥವಾ ಆ ಟೈಮಲ್ಲಿ ನಾಗರಾವು ನಾವೇನು ತೊಂದರೆ ಕೊಟ್ಟಿರೋದು, ಅಥವಾ ನಮ್ಮ ಪೂರ್ವಿಕರು ಮಾಡಿರುವಂತಹ ದೋಷಗಳು, ನಿಮಗೆ ನಾಗರಾವಿನ ದೋಷ ಇದೆ ಅಂತ ನಮಗದು ನಮ್ಮ ಸಬ್ಕಾನ್ಷಿಯಸ್ ಮೈಂಡು ನಮಗೆ ಕೊಡ್ತಾ ಇರೋದು. ಒಟ್ಟಿನಲ್ಲಿ ಏನಕ್ಕೂ ಅದು ರಿಲೇಟೆಡ್ ಆಗಿರುತ್ತೆ. ಮೇಡಮ್ ಈಗ ನಮ್ಮಲ್ಲೇ ನಮ್ಮ ರಿಲೇಷನ್ನಲ್ಲೇ ಯಾರೋ ತೀರೋಗ್ಬಿಟ್ರು ಅಂತ ಅಂದ್ಕೊಳ್ಳಿ. ಅವ್ರು ತೀರೋಗಿದ್ದಾಗ ಅವ್ರ ಆತ್ಮ ನಮ್ಮ ಮೇಲೆ ಬರೋ ಸಾಧ್ಯತೆಗಳಿರ್ತಾ? ಏಕೆಂದರೆ ನಾನು ಒಂದು ಎಕ್ಸಾಂಪಲ್ ನೋಡಿದ್ದೀನಿ. ಒಬ್ಬ ಒಂದು ಹುಡುಗನ ಲವ್ವರು, ಹುಡುಗಿ ತೀರೋಗ್ಬಿಟ್ಟಿರ್ತಾಳೆ, ಅವಳು ಬಾ 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 ಅಂದಂಗೆ ಕರೆದಂಗೆ ಆಯಿತು ಅನ್ನೋದು ಕೂಡ ನಾನು ಕೂಡ ಕೇಳ್ಪಟ್ಟಿದ್ದೀನಿ. ಹಾಗಂದರೆ ನಮ್ಮ ರಿಲೇಷನ್ಸಲ್ಲಿ ಸತ್ತಿರೋರು ಆತ್ಮ ಕೂಡ ನಮಗೆ ಸೇರುತ್ತಾ ಅಂತ? ಖಂಡಿತವಾಗ್ಲೂ ಸೇರುತ್ತೆ ಮೇಡಮ್. ಈಗ ನೋಡಿ, ಜಸ್ಟ್ ಈಗ ಒಂದು 2 ಮಂತ್ಸ್ ಬ್ಯಾಕು ನಮ್ಮ ಫ್ರೆಂಡೇ ಆಗಬೇಕು, ದೂರ ಏನಲ್ಲ, ಫುಲ್ಲು ನಮಗೆ ಕ್ಲೋಸ್ ಊರಲ್ಲಿ. ಅವರು ತಂದೆ ತೀರ್ಕೊಂಡ್ಮೇಲೆ ಅವರ ತಂದೆಯ ಆತ್ಮ ಬಂದು ಈ ಅಮ್ಮನಲ್ಲಿ ಸೇರಿಕೊಂಡಿತ್ತು. ಅಂದರೆ ಅವ್ರ ತಂದೆಗೆ ಲಾಸ್ಟ್ ಮೂಮೆಂಟಲ್ಲಿ ಅವ್ರ ತಂದೆ ಸ್ವಲ್ಪ ತುಂಬ ಕಾಟ ಕೊಡೋಕ್ಕೆ ಶುರುವಾಗಿದ್ದರು. ಅಂದರೆ ಅವರು ಸ್ವಲ್ಪ ಏಜಾಗಿ ಶುಗರ್ ಎಲ್ಲ ಓವರಾಗಿ ಮತ್ತು ಫುಲ್ಲು ಕಾಲು ಕೈಲ ನೋವು ಬಂದು ಎದ್ದು ಓಡಾಡೋಕ್ಕೆ ಆಗದೇ ಇರೋಂಥ ಸಂದರ್ಭದಲ್ಲಿ ಅಯ್ಯಪ್ಪ ತುಂಬ ಹಠವಾದಿ. ಆ ಟೈಮಲ್ಲಿ ಇವರು ಮಕ್ಕಳು, ಇಬ್ಬರು ಹೆಣ್ಮಕ್ಳು ಅವ್ರಿಗೆ, ಒಬ್ಬ ಗಂಡು ಮಗು ಅಯ್ಯಪ್ಪನಿಗೆ, ಇವರು ದೊಡ್ಡ ಮಗಳು. ಇವಳೇನು ಮಾಡ್ತಾಳೆ ಅಂತಂದರೆ, ಈ ತಂದು ಮನೇಲಿ ಇಟ್ಕೊಂಡ್ರೆ ಏನಕ್ಕೂ ಯಪ್ಪ ಬಿಡಲ್ಲ ಅಂತೇಳ್ಬಿಟ್ಟು ಏನು ಮಾಡ್ತಾರೆ ಅಂದರೆ, ಯಾರೂ ಕರ್ಕೊಂಬರಲ್ಲ ಅಯ್ಯಪ್ಪನ್ನ, ಬರೀ ಅದೇ ಮನೇಲೇ ಇರೋ ಮನೇಲೇ ಇಟ್ಬಿಟ್ಟು ಇವರು ಬರೀ ಅವ್ರವ್ರಿಗೂ ಇವ್ರಿಗೂ 6 ಕಿಲೋಮೀಟ್ರು ಅಷ್ಟೇ ಇರುತ್ತೆ. ಬೆಳಗ್ಗೆ ಹೋಗೋದು, ಟಿಫನ್ ಮನೆಯಿಂದ ಮಾಡ್ಕೊಂಡೋಗಿ ಅಲ್ಲಿ ಕೊಡೋದು, ಸ್ವಲ್ಪ ಹೊತ್ತು ಇರೋದು, ಸ್ನಾನ ಏನು ಬೇಕೋ ಮಾಡಿಸೋದು, ಹೆಂಗಿದ್ರು ಮಲಗಿರೋ ಜಾಗದಲ್ಲೇ ಇರ್ತಾಯಿದ್ರಲ್ವ, ಅವ್ರಿಗೆಲ್ಲ ಏನು ಬೇಕೆಲ್ಲ ನೋಡ್ಬಿಟ್ಟು ಬರೋದು, ಮತ್ತು ಸಾಯಂಕಾಲ ಇನ್ನೊಬ್ಬ ಮಗಳು ಯಾರೋ ಬರೋದು, ಈ ಥರ ಮಾಡಿ 3 ಜನ ಮಕ್ಕಳು ಅವ್ರನ್ನ ಮೇಂಟೈನ್ ಮಾಡ್ತಾ ಇರ್ತಾರೆ. ಯಾಕಂದರೆ ಮನೆಗೆ ಇಟ್ಕೊಂಡ್ರೆ ಆ ವ್ಯಕ್ತಿನ ತುಂಬ ಹೇಳಿದ ಮಾತು ಕೇಳಲ್ಲ, ತುಂಬ ಬೈತಾ ಇರೋದು, ಹಿಂಗೆಲ್ಲ ಮಾಡ್ತಾ ಇರ್ತಾರೆ ಅನ್ನೋ ಉದ್ದೇಶ ಇವ್ರದ್ದು. ಆದರೆ ಅವನು ಆಯಪ್ಪ ಅದನ್ನೇ ಮೈಂಡಲ್ಲಿ ಇಟ್ಕೊಂಡಿರ್ತಾನೆ. ಸತ್ತೋದ್ಮೇಲೆ ತಿಥಿ ಮಾಡಿಕೊಂಡು ಮನೆಗೆ ಬರ್ತಾ ಇದ್ದಂಗೆ ಒಳ್ಳೆ ಗುಂಡ್ಕಲ್ ಥರ ಅಮ್ಮ ಅವರು ಈ ಧರ್ಮಸ್ಥಳ ಸಂಘದಲ್ಲಿ ಲೋನ್ಗಳು ಕಟ್ಸ್ಕೊಳ್ಳೋದು, ಊರೂರಿಗೂ ಸುಮಾರು ದಿನಕ್ಕೆ 10 ಊರು ಅಲಿಯೋರವರು, ಒಂದು ಮಂಡಲ್ ಫುಲ್ಲು ವ್ಯವಹಾರ ಮಾಡೋ ಅಂಥವಳು, ಒಂದು ಹೆಜ್ಜೆ ಎತ್ತಿ ಇಡೋಕ್ಕೂ ಆಗೋದಷ್ಟು ಕಾಲು ಕೈ ಎಲ್ಲ ಫಸ್ಟು ಊತ ಬಂತು. ಶುಗರು ನಾರ್ಮಲ್ ಇದ್ದಿದ್ದು ಶುಗರು ಒಂದ್ಸಲಿ ಚೆಕ್ ಮಾಡಿದಾಗ 650 ಅಂದರೆ ಹೈ ಲೆವೆಲ್ಲು. ಅಂದರೆ ಇನ್ಸುಲಿನ್ ತಗೊಳ್ಳೇಬೇಕು ಅಂದರೆ ಅವ್ರ ಅಪ್ಪನಿಗೆ ಹೆಂಗಿತ್ತು ಹಂಗೆ. ಆಮೇಲೆ ಮನೇಲಿ ಮಾತಾಡೋದು, ಎಲ್ಲರ ಮೇಲೆ, ಅವ್ರ ಮಕ್ಕಳ ಮೇಲೆಲ್ಲ ಜಗಳಕ್ಕೆ ಹೋಗೋದು, ಫುಲ್ಲು ಚೇಂಜ್ ಆಗೋಯ್ತು. ಕೊನೆಗೆ ಅವರು ಎಷ್ಟು ಟ್ರೀಟ್ಮೆಂಟ್ ತೊಗೊಂಡ್ರು ಅಂದರೆ, ಕೋಲಾರಲ್ಲಿ ETCM ಹಾಸ್ಪಿಟಲಿ ಸುಮಾರು ಅಂದರೆ ಹೋಗೋದು 15 ದಿನ ಅಡ್ಮಿಟ್ ಆಗೋದು, ಹೋಗೋದು 1 ತಿಂಗಳು ಅಡ್ಮಿಟ್ ಆಗೋದು, ಅಡ್ಮಿಟ್ ಆಗಿ ಅಲ್ಲಿ ಹಾಸ್ಪಿಟಲ್ ಇರೋ ದಿನ ಏನು ಮೆಡಿಸಿನ್ ಮೇಲೆ ಏನು ಇರೋದಿಲ್ಲ. ಮತ್ತೆ ಮನೆಗೆ ಬಂದರೆ ಮತ್ತೆ ಸ್ಟಾರ್ಟು. ಅರ್ಧ ರಾತ್ರಿಲಿ ಎದ್ದು ಕೂತ್ಕೊಳ್ಳೋದು. ನನ್ನ ತಂಗಿನೂ ಅದೇ ಊರಲ್ಲೇ ಇರೋದು. ನನ್ನ ತಂಗಿಗೆ ಫೋನ್ ಮಾಡೋದು, ನಾನು ಸತ್ತೋಗ್ತೀನಿ, ನಾನು ಬದುಕೋಕ್ಕಾಗಲ್ಲ ಅನ್ನೋದು. ಅವ್ರ ಗಂಡ ಫೋನ್ ಮಾಡೋದು, ನಾನು ಹೆಂಡ್ತಿ ಸತ್ತೋಗ್ತಾಳೆ, ಇರಲ್ಲ. ಅಷ್ಟು ಸೀರಿಯಸ್ಸು. ಊಟ ಇಲ್ಲ, ಊಟ ತಿನ್ನೋಕ್ಕಾಗಲ್ಲ, ಏನು ಮಾಡೋಕ್ಕೋಗಲ್ಲ ಅಂತ. ಅಂದರೆ ಆಗ ಅವ್ರ ತಂದೆದಾರಂತ ಯಾರಿಗೂ ಗೊತ್ತಿಲ್ಲ. ಆಮೇಲೆ ನಮ್ಮ ಹತ್ರ ಬಂದರು, ಸುಮಾರು ಒಂದು 5-6 ತಿಂಗಳು ಅಲ್ದು ಏನು ಮಾಡಿದ್ರು ಕ್ಲಿಯರ್ ಆಗದೇ ಇರೋಂಥ ಸಂದರ್ಭದಲ್ಲಿ ಆಮೇಲೆ ನನ್ನ ತಂಗಿ ಅವ್ರಿಗೆ ನಂದು ವೀಡಿಯೋಸ್ ಎಲ್ಲ ತೋರಿಸಿ, ಈ ಥರ ಒಂದ್ಸರಿ ಹೋಗಿ ಮೀಟ್ ಮಾಡಿ ಅಂತ ಹೇಳಿ ಕಳಿಸ್ದಾಗ ಆಗ ಅವರು ನಮ್ಮ ಹತ್ರ ಬಂದರು. ನಮ್ಮ ಹತ್ರ ಬಂದ ಮೇಲೆ ನಾವು ಅವ್ರಿಗಿರೋಂಥ ಸಮಸ್ಯೆ ಎಲ್ಲ ನೋಡಿ ಫಸ್ಟ್ ಹಿಪ್ನೋಟೈಸನ್ನು ಮಾಡಿದಾಗ ಗೊತ್ತಾಯಿತು ಅವರು ತಂದೆನೇ ಇರೋದು ಅಂತ ಗೊತ್ತಾಯಿತು. ಆಮೇಲೆ ನಾವು ಆ ಸಮಸ್ಯೆ ಎಲ್ಲ ಕ್ಲಿಯರ್ ಮಾಡಿ ರೇಖಿ ಹಿಪ್ನೋಟೈಸ್ ಎಲ್ಲ ಹೇಳಿಕೊಟ್ಟು ಇಷ್ಟು ದಿನ ಇದೇ ಥರ ಮಾಡ್ಕೋಬೇಕು ಅಂತೆಲ್ಲ ಹೇಳಿ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಕ್ಲಿಯರ್ ಆಗ್ತಾ ಬಂತು. ಮತ್ತು ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಿ ಮತ್ತೆ ಜಾಸ್ತಿ ಆಗ್ತಾಯಿತ್ತು, ಕ್ಲಿಯರ್ ಆಗ್ತಾಯಿತ್ತು. ಫುಲ್ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಗಿದೆ ಇವಾಗ 90. ಅಂದರೆ ಅವ್ರು ಮಾಡ್ಕೊಂಡೋಗಿ ಈಗ 4 ಮಂತ್ಸ್ ಆಗೋಯ್ತು. ಈಗ 99% ಫುಲ್ಲು ಕ್ಲಿಯರ್ ಆಗಿದೆ. ಆದರೂ ರೇಖೆ ಇನ್ನೂ ಮಾಡ್ಕೊತಾನೇ ಇರಬೇಕು. ಯಾಕೆ ಅಂದಾಗ ತಕ್ಷಣ ಮೈಂಡ್ ರಿಕಾಲ್ ಮಾಡ್ಕೊಂಬಿಡುತ್ತೆ. ನೋಡಿ, ಈಗ ಮನೆ ಹೋಗ್ಬಿಟ್ಟು ಅವ್ರದ್ದು ಡೆತ್ ಸರ್ಟಿಫಿಕೇಟ್ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿತ್ತು, ಮನೆದೆಲ್ಲ ಅವ್ರದ್ದು ಮನೆ ಮಾರಬೇಕಾಗಿತ್ತು. ಮತ್ತೆ ಹೋಗಿ ಅವ್ರ ಸರ್ಟಿಫಿಕೇಟ್ ಎಲ್ಲ ತೊಗೊಂಡೋಗಿ ಅದನ್ನೆಲ್ಲ ಸ್ವಲ್ಪ ಓಡಾಡಿದ್ಮೇಲೆ ಮತ್ತೆ ನಮಗೆ ಅದೇ ಥರ ಸಮಸ್ಯೆ ಆಗೋಗಿತ್ತು. ಮತ್ತು ಅವ್ರ ತಾಯಿಗೆ 70 ಸತ್ತ ಮೇಲೆ ಮತ್ತು ಹೆಂಡತಿಗೂ ಸಮಸ್ಯೆ ಆಯಿತು.
ಆಯಮ್ಮನ ಕರ್ಕೊಂಬಂದು ತಾಯಿನ ಮನೆಗೆ ಇಟ್ಕೊಂಡ್ಮೇಲೆ ಮತ್ತೆ ತಾಯಿಗೂ ಸಮಸ್ಯೆ ಜಾಸ್ತಿ ಆಯಿತು, ಮಗಳಿಗೂ ಸಮಸ್ಯೆ ಜಾಸ್ತಿ ಆಯಿತು. ಅಂದರೆ ಈ ಥರ ಮನೇಲಿ ಕೆಲವು ಸತ್ತಿರೋ ಆತ್ಮಗಳು ಏನು ಮಾಡ್ತವೆ ಅಂದರೆ, ಅದು ಪ್ರೀತಿಯಿಂದ ಇರ್ಬೋದು, ಜಸ್ಟ್ ಒಂದು ಚೂರು ಕೋಪದಿಂದ ಇರ್ಬೋದು, ಆ ಪರಿಣಾಮ ಏನಾಗುತ್ತೆ ಅನ್ನೋ ಆಲೋಚನೆ ಮಾಡೋ ಅಷ್ಟು ಸೆನ್ಸು ಆ ಪ್ರೇತಾತ್ಮಗಳಿಗೆ ಇರೋದಿಲ್ಲ. ಓಕೆ. ಈ ರೀತಿಯೂ ಪ್ರಾಬ್ಲಮ್ಸ್ ಇರುತ್ತೆ. ಓಕೆ ಮೇಡಮ್, ಈಗ ಒಬ್ಬೊಬ್ಬರು ಕಾರಣ ಇಲ್ಲದೇ ಮೂಲೆಯಲ್ಲಿ ಕೂತ್ಕೊಂಡು ಅಳೋದು, ಸುಮ್ಮನೆ ಮನೆಯವ್ರ ಮೇಲೆ ಜಗಳ ಆಡೋದು, ಇದಕ್ಕೆ ಏನು ಸಮಸ್ಯೆ ಅವ್ರಿಗೆ ಇರ್ಬೋದು ಅಂತ? ಇದೆಲ್ಲ ನೆಗೆಟಿವ್ ಎನರ್ಜಿ ವೈಬ್ರೇಷನ್ನೇ ಮೇಡಮ್. ಇದು ಖಂಡಿತ ನೆಗೆಟಿವ್ ಎನರ್ಜಿ ವೈಬ್ರೇಷನ್ನೇ. ಯಾಕಂದರೆ ಮನುಷ್ಯನ ಗುಣ ಆದರೆ ಅಷ್ಟೊಂದು ಓವರಾಗಿ ಯಾವುದೇ ಗುಣ ಆಗಲ್ಲ. ಈಗೇನೋ ಒಂದು ಸ್ವಲ್ಪ ಕೋಪ ಮಾಡ್ಕೊತಾರೆ ಮತ್ತೆ ಸರಿ ಹೋಗ್ತಾರೆ, ಇಲ್ಲ ಒಂದು ಸ್ವಲ್ಪ ತಳ್ತಾರೆ, ಏನಾದರೂ ವಸ್ತು ಕೊಟ್ಟಿಲ್ಲ ಅಂದಾಗ ಅಳ್ತಾರೆ ಮತ್ತೆ ಸರಿ ಹೋಗ್ತಾರೆ. ಅದೇ ಕೆಲವ್ರಿಗೆ ಹಂಗಲ್ಲ. ನೀನು ಏನೇ ತಂದುಕೊಟ್ರು, ನೀನು ಏನೇ ಮಾಡಿದ್ರು, ಬೆಟ್ಟನೇ ತಗೊಂಬಂದಿಟ್ಟರು ಸಹ ಅವ್ರು ಅಳ್ತಾನೆ ಇರ್ತಾರೆ, ಕೋಪ ಮಾಡ್ಕೊತಾನೆ ಇರ್ತಾರೆ, ನೆಮ್ಮದಿಯಾಗಿ ಅವ್ರಿರಲ್ಲ, ಬೇರೆಯವ್ರು ನೆಮ್ಮದಿಯಾಗಿರೋಕ್ಕೂ ಬಿಡಲ್ಲ. ಇದೆಲ್ಲ ನೆಗೆಟಿವ್ ಎನರ್ಜಿ ವೈಬ್ರೇಷನ್ ಇರುತ್ತೆ. ಜಗಳನೂ ಅಷ್ಟೇನಾ? ಖಂಡಿತ. ಎಷ್ಟೊಂದು ಜನ ಒಂದು ಒಳ್ಳೊಳ್ಳೆ ಕೆಲಸ, ಬಿಸ್ನೆಸ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಅದು ಈ ಜನ್ರೇಷನಲ್ಲಂತೂ ಹೈಪರ್ ಆ್ಯಕ್ಟಿವ್ ಇರ್ತಾರೆ ಹುಡುಗರು. ಅಂದರೆ ಹುಡುಗಿರು ಇಂಡಿಪೆಂಡೆಂಟ್ ಆಗಿರಬೇಕು, ನನ್ನ ದುಡ್ಡು ಮೇಲೆ ನಾನು ದುಡಿಬೇಕು ಅಂತ. ಸೊ ಒಳ್ಳೊಳ್ಳೆ ಕೆಲಸ ಮಾಡಬೇಕು ಅನ್ನೋಂಥದ್ದು ಅವ್ರಿಗೆ ಕೈಗೂಡೋದಿಲ್ಲ ಬೇಗ. ಎಷ್ಟೋ ಜನಕ್ಕೆ ಕೈಗೂಡೋದಿಲ್ಲ. ಮತ್ತು ಅದ್ರ ಜೊತೆಗೆ ಸಾಲವನ್ನು ತೀರಿಸೋಕೆ ಸಾಧ್ಯನೇ ಇಲ್ಲ ಅವ್ರಿಗೆ. ಅಯ್ಯೋ ಇಷ್ಟೊಂದು ಸಾಲ ಆಗೋಯ್ತಲ್ಲಪ್ಪ ಅನ್ನೋ ಒಂದು ಬಾಧೆಯಲ್ಲಿ ಕೊರಗಿ ಅವರು ಏನೋ ಒಂದು ನೋವನ್ನು ಉಂಟು ಮಾಡ್ಕೊಳ್ತಾರೆ. ಸೊ ಈ ಸಾಲದ ಬಗ್ಗೆ ಏನು ಹೇಳ್ತೀರಾ? ಮತ್ತು ಒಳ್ಳೆ ಕೆಲಸಗಳು ಕೈಗೂಡೋದಿಲ್ಲ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಈಗ ತುಂಬ ಜನ ಹೇಳ್ತಾರೆ, ನಾವು ಮಾಡೋ ಕೆಲಸವನ್ನು ನಾವು ಮಾಡಬೇಕು, ಅದರ ಒಂದು ಫಲಿತಾಂಶವನ್ನು ದೇವರು ಕೊಡ್ತಾನೆ ಅಂತ. ಆದರೆ ಕೆಲವರು ಎಷ್ಟು ಕಷ್ಟಪಟ್ಟು ಮಾಡಿದ್ರೂ ಸಹ ಬಿಸ್ನೆಸ್ ಆಗೋದಿಲ್ಲ, ಎಷ್ಟು ಬಂಡವಾಳ ಹಾಕಿದ್ರೂ ಲಾಸ್ ಆಗೋದು, ಹಗಲು ರಾತ್ರಿ ದುಡಿದ್ರೂ ಸಹ ಕೆಲಸ ಆಗೋದಿಲ್ಲ, ಲಾಸ್. ಇದಕ್ಕೆಲ್ಲ ಕಾರಣ ಏನಿರುತ್ತೆ ಅಂದರೆ, ಪೂರ್ವ ಜನ್ಮದಿಂದ ಬಂದಿರುವಂತಹ ಕರ್ಮಾನುಸಾರ ಇರುತ್ತೆ. ಮತ್ತು ಕೆಲವರಿಗೆ ಮಾಟ ಮಂತ್ರದ ಪ್ರಾಬ್ಲಮ್ ಇರ್ಬೋದು, ಪ್ರೇತಾತ್ಮ ಬಾಡಿಲಿದ್ರೂ ಮಾಡೋ ಒಳ್ಳೆ ಕೆಲಸ ಸಕ್ಸಸ್ ಆಗೋದಿಲ್ಲ. ಮತ್ತು ಜನರ ಶಾಪಗಳು, ಅದು ಈ ಜನ್ಮದಿರ್ಬೋದು, ಅದು ಹೋದ ಜನ್ಮದಲ್ಲಿರ್ಬೋದು. ಯಾಕಂದರೆ ನಾವು ಮಾಡಿರೋ ಪಾಪಕರ್ಮಗಳು ಯಾರು ನಮ್ಮನ್ನು ಬಿಟ್ಟು ಪ್ರಕೃತಿ ನಮ್ಮನ್ನು ಬಿಡೋದಿಲ್ಲ. ಪ್ರಕೃತಿಯಲ್ಲಿರುವಂತಹ ಆ ಪಂಚಭೂತಗಳೇ ಸಾಕ್ಷಿಯಾಗಿರುತ್ತೆ. ಇವತ್ತು ನಾವೇನೋ ಒಂದು ತಪ್ಪು ಮಾಡಿಬಿಡ್ತೀವಿ, ಯಾರೂ ನೋಡ್ತಾ ಇಲ್ಲ ಬಿಡು ಓಕೆ ಅಂತ ಅಂದ್ಕೊಂಡ್ರೆ, ಬಟ್ ನಮ್ಮ ಪಂಚಭೂತಗಳು ಅದನ್ನು ನೋಡಿದೆ. ಪ್ರಕೃತಿಯಲ್ಲಿರುವಂತಹ ಪಾಸಿಟಿವ್ ಎನರ್ಜಿ, ನಾವು ರೇಖಿ ಶಕ್ತಿ ಅಂತೇನು ಹೇಳ್ತೀವಿ, ಅದು ಅದನ್ನು ನೋಡಿದೆ, ಅದು ಅದನ್ನು ರೆಕಾರ್ಡ್ ಮಾಡ್ಕೊಂಡಿದೆ. ಅದು ನಿನ್ನನ್ನು ಯಾವತ್ತೂ ಸುಮ್ಮನೆ ಬಿಡೋದಿಲ್ಲ. ಆ ರೀತಿ ಕರ್ಮಾನುಸಾರ ನಮಗೇನಾಗುತ್ತೆ ಅಂದರೆ, ನಾವು ಕೆಲವು ನೋವುಗಳನ್ನು, ಕೆಲವು ಸಮಸ್ಯೆಗಳನ್ನು ನಾವು ಅನುಭವಿಸ್ಲೇಬೇಕಾಗುತ್ತೆ. ಆಗ ನಾವು ಏನು ಮಾಡ್ಬೋದು? ನಾವು ರೇಖಿ ಮಾಡಿದಾಗ ಆ ಒಂದು ಕರ್ಮಾನುಸಾರಗಳನ್ನು, ಆ ಒಂದು ಬಂದು ಕೂತಿರುವಂತಹ ನಮ್ಮ ಚಕ್ರಗಳಲ್ಲಿ ಕೂತಿರುವಂತಹ ಅದಕ್ಕೆ ಸಂಬಂಧಪಟ್ಟಂತಹ ನೆಗೆಟಿವ್ ಎನರ್ಜಿಯನ್ನು ನಾವು ವಾಶ್ ಮಾಡ್ಕೋಬೋದು. ಮತ್ತು ಹಿಪ್ನೋಟೈಸನ್ನು ಮಾಡಿದಾಗ ನಾವು ಅದನ್ನು ಮಾಡಿರ್ತೀವಿ. ಹಿಪ್ನೋಟೈಸ್ ಮಾಡಬೇಕಾದ್ರೆ, ಸೆಕೆಂಡ್ ಸ್ಟೇಜ್ ಮಾಡಬೇಕಾದ್ರೆ, ನಿನ್ನಲ್ಲಿರುವಂತಹ ಎಲ್ಲ ಒಂದು ಪೂರ್ವ ಜನ್ಮ, ಪ್ರೇತಾತ್ಮ, ಮಾಟ ಮಂತ್ರ, ಜನಗಳ ದೃಷ್ಟಿ, ಜನಗಳ ಶಾಪ, ಗ್ರಹ ಗತಿಲಿಂದ ಬಂದಿರುವಂಥ ಕೆಟ್ಟ ಶಕ್ತಿಗಳು, ಏನಾದರೂ ದಾಟಿದರೆ ಬಂದಿರುವಂಥ ಕೆಟ್ಟ ಶಕ್ತಿಗಳು, ಸರ್ಪ ದೋಷಗಳು, ಏನೇ ಇರಿ ನಿನ್ನಲ್ಲಿರುವಂತಹ ಎಲ್ಲ ನೆಗೆಟಿವ್ಸು ಆಚೆ ಹೋಗ್ತಾ ಇದೆ ಅಂತ ನಾವು ಸೆಕೆಂಡ್ ಸ್ಟೇಜ್ ಹಿಪ್ನೋಟೈಸನ್ನು ಮಾಡಿರ್ತೀವಿ. ಅದು ಆ ಥರ ಹೇಳಿದಾಗ ಏನಾಗುತ್ತೆ ಅಂದರೆ, ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಏನು ಮಾಡುತ್ತೆ, ಅದ್ರ ಕಡೆ ಗಮನವನ್ನು ಕೊಡುತ್ತೆ. ಈಗ ಯಾವುದೇ ನನ್ನಿಂದ ಹೊಟ್ಟೋಗ್ತಾ ಇದೆ ಅಂದಾಗ ನಮ್ಮ ಮೈಂಡ್ ಅದನ್ನು ಕಳಿಸ್ಬಿಟ್ಟಿರುತ್ತೆ. ಆ ಥರ ಮಾಡಿದಾಗ ಏನಾಗುತ್ತೆ ಅಂದರೆ, ಆ ಒಂದು ದೋಷಗಳೆಲ್ಲ ಪರಿಹಾರ ಆಗುತ್ತೆ. ಜೊತೆಗೆ ಬಿಸ್ನೆಸ್ಗೆ ನಾವು ರೇಖೆಯಲ್ಲಿ ಯಾವ ರೀತಿ ಮಾಡ್ಕೋಬೇಕು, ನನಗೆ ತಿಂಗಳಿಗೆ ಇಷ್ಟು ಅಮೌಂಟ್ ಬರಲೇಬೇಕಾದ ರಿಸರ್ವೇಷನ್ ಟೆಕ್ನಿಕ್ಕನ್ನು ನಾವು ಯಾವ ರೀತಿ ಮಾಡ್ಕೋಬೇಕು, ನಾವು ಕೆಲಸ ಮಾಡುವಂತಹ ಜಾಗವನ್ನು ನಾವು ಪಿರಮಿಡಿಲಿಂಗಲ್ಲಿ ಅದನ್ನು ಯಾವ ರೀತಿ ಸೇಫ್ಟಿಯಾಗಿ ಇಟ್ಕೋಬೇಕು, ನಮಗೆ ಪಿರಮಿಡಿಲಿಂಗನ್ನು ಮಾಡಿ ಯಾವ ರೀತಿ ಸೇಫ್ಟಿಯಾಗಿರಬೇಕು, ನಮ್ಮ ಚಕ್ರಗಳನ್ನು ನಾವು ಆ್ಯಕ್ಟಿವ್ ಮಾಡಿಕೊಂಡು ನಮ್ಮ ಪ್ರಭಾವಳಿಯನ್ನು ಯಾವ ರೀತಿ ಡೈಲಿ ಪಾಸಿಟಿವ್ ಆಗಿ ಇಟ್ಕೋಬೇಕು. ನಮ್ಮ ಪ್ರಭಾವಳಿ ಪಾಸಿಟಿವ್ ಆಗಿದ್ದು ನಮ್ಮ ಚಕ್ರಗಳು ಆ್ಯಕ್ಟಿವೇಶನ್ ಇದ್ದರೆ ನಾವು ಮಾಡೋ ಪ್ರತಿ ಕೆಲಸನೂ ಪಾಸಿಟಿವ್ ಆಗಿರುತ್ತೆ. ನಾವು ಮಾಡೋ ಪ್ರತಿಯೊಂದು ನಾವು ದಿನದಿಂದ ದಿನಕ್ಕೆ ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ತಾ ಇರ್ತೀವಿ. ತುಂಬ ಜನ ಹೇಳ್ತಾರೆ,
ಮೊದಲು ನಾನು ಏನೋ ಒಂದು ಚಿಕ್ಕದು ಟೀ ಮಾರ್ತಾಯಿದ್ದೆ, ಇವತ್ತು ನಾನು ಈ ಸ್ಟೇಜಿಗೆ ಬಂದಿದ್ದೀನಿ. ಮೊದಲು ನಾನು ಹಂಗೆ ಮಾಡ್ತಾಯಿದ್ದೆ, ನಾನು ಈ ಸ್ಟೇಜ್ ನಾನೇ ನೋಡಿ ಮೊದಲು ನಾನು ಒಂದು ಟೈಲರ್ ಆಗಿದ್ದೆ, ಬಟ್ಟೆ ಹೊಲಿತಾ ಇದ್ದೆ, ಇವತ್ತು ನಾನು ಈ ಸ್ಟೇಜಿಗೆ ಬಂದು ನಿಂತ್ಕೊಂಡು. ಇದಕ್ಕೆಲ್ಲ ಕಾರಣ ಒಂದು, ನಾನು 16 ವರ್ಷಗಳಿಂದ ನಾನು ಏನು ಮಾಡಿದ್ದೀನಿ, ನಾನು ಇದನ್ನು ಬಿಟ್ಟರೆ ನಾನು ಬೇರೆ ಕಡೆ ನಾನು ಹೋಗೇ ಇಲ್ಲ. ಇದರಲ್ಲೇ ಬಿದ್ದು ಇದರಲ್ಲೇ, ಎದ್ದರೂ ಇದರಲ್ಲೇ, ನಷ್ಟ ಆದರೂ ಇದರಲ್ಲೇ, ಲಾಭ ಬಂದು ಇದರಲ್ಲೇ. ಇದು ನನ್ನ ಗಮನವನ್ನೆಲ್ಲ ನಾನು ಇದ್ರ ಮೇಲೇ ಇಟ್ಟು ನಾನು ಕೆಲಸ ಮಾಡ್ತಾಯಿದ್ದೀನಿ. ಆದ್ದರಿಂದ ನಾನು ಇದರಲ್ಲಿ ಇವತ್ತು ಇಂಪ್ರೂವ್ಮೆಂಟ್ ಅನ್ನೋದು ನಾನು ಆಗಿದ್ದೀನಿ. ಇವತ್ತು ಕಮೆಂಟ್ ಬಿಡಿ 100 ಹಾಕ್ತಾರೆ, ಇವತ್ತು ನನ್ನ ಹತ್ರ ರಿಸಲ್ಟ್ ಇಲ್ಲ ಅಂದರೆ ನಾನು 16 ವರ್ಷ ಇದನ್ನೇ ನಂಬ್ಕೊಂಡು ಕೂತಿರ್ತೀನ. ಈಗ ಒಂದೇಳಿ, ಇವಾಗ ನನ್ನ ಸೆಂಟ್ರಲ್ಲಿ ರಿಸಲ್ಟ್ಗಳಿಲ್ಲ, ನನ್ನ ಸೆಂಟ್ರಲ್ಲಿ ಏನೋ ಒಂದು ಮೋಸ ನಡೀತಾ ಇದೆ, ಇನ್ನೊಂದು ಮತ್ತೊಂದು ಅಂತ ಕಮೆಂಟ್ ಹಾಕಿ ಮಾಡ್ತಾಯಿದ್ರೆ ನಾನು ಇದೇ ಫೀಲ್ಡಲ್ಲಿ ಇರೋಕ್ಕೆ ಸಾಧ್ಯ ಇರುತ್ತಾ? ಚಾನ್ಸೇ ಇಲ್ಲ ಅಲ್ವಾ? ಅಥವಾ ಒಂದೇ ಊರಲ್ಲಿ ಹೊಸಕೋಟೆ ಬಿಟ್ಟು ನಾನೆಲ್ಲೋ ಬೇರೆ ಕಡೆ ಹೋಗಿಲ್ಲ. ಇವತ್ತು 2010ರಿಂದ ನಾನು ಹೊಸಕೋಟೆಯಲ್ಲೇ ನಾನು ಇದ್ದೀನಿ. ಹೊಸಕೋಟೆ ಬಿಟ್ಟು ನಾನು ಬೇರೆ ಕಡೆ ಹೋಗಿಲ್ಲ. ಅಥವಾ ಈ ಊರಲ್ಲಿ ಜನ ಎಷ್ಟು ಜನ ನನ್ನ ಹತ್ರ ಟ್ರೀಟ್ಮೆಂಟ್ ತೊಗೊಂಡು, ಈ ಕರ್ಗ ಹೊರೋರು ಅಂತಿದ್ದಾರೆ, ಈ ಊರಲ್ಲಿ ತುಂಬ ಒಳ್ಳೆ ಕುಟುಂಬಗಳು, ಅದೇ ಬೇರೆದು ಒಳ್ಳೆ ಕುಟುಂಬ ಅಲ್ಲ ಅಂತಲ್ಲ, ಅಂದರೆ ಒಂದು ಒಳ್ಳೆ ಪೊಸಿಷನಲ್ಲಿರೋರು ಎಷ್ಟು ಜನ ನನ್ನ ಹತ್ರ ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ. ದೇವನಹಳ್ಳಿಯಿಂದ, ಬಿಳೆಕಳ್ಳಿಯಿಂದ ಎಷ್ಟೊಂದು ಜನನ ನನಗೆ ಪರಿಚಯ ಮಾಡಿಸಿದ್ದಾರೆ. ನಮ್ಮ ಹೊಸಕೋಟೆಯವರೇ ನನ್ನನ್ನು ಇಡ್ತಾ ಇರಲಿಲ್ಲ. ನನ್ನ ಹತ್ರ ರಿಸಲ್ಟ್ಗಳಿಲ್ಲ, ಎಲ್ಲರೂ ಬಂದವರೆಲ್ಲ ಲಾಸು, ಬಂದವ್ರಿಗೆಲ್ಲ ರಿಸಲ್ಟ್ ಇಲ್ಲ ಅಂದರೆ, ಈಗ ನಂದು ಹೊಸಕೋಟೆ ಅಂತ 16 ವರ್ಷದಿಂದ ನಾನು ಪಬ್ಲಿಕ್ ಮಾಡ್ತಾಯಿದ್ದೀನಿ. ಹೊಸಕೋಟೆ ಜನ ನಮ್ಮ ಹತ್ರ ಬರದೇ ಇರ್ತಾರಾ? ಟ್ರೀಟ್ಮೆಂಟ್ ತೊಗೊಳ್ದೇ ಇರ್ತಾರಾ? ಒಂದು ವೇಳೆ ಟ್ರೀಟ್ಮೆಂಟ್ ತೊಗೊಂಡು ಬಂದವ್ರಿಗೆಲ್ಲ ರಿಸಲ್ಟ್ ಬಂದಿಲ್ಲ ಅಂತಂದರೆ ನಾನು ಇಲ್ಲಿ ಇರೋಕ್ಕೆ ಸುಮ್ಮನೆ ಬಿಡ್ತಾರಾ? ಯಾರೂ ಬಿಡಲ್ಲ. ರಿಸಲ್ಟು ಇದ್ದರೆ ಮಾತ್ರನೇ ನಮ್ಮ ಜನ ಇಲ್ಲಿವರೆಗೂ ಬಿಡೋದು. ಅದನ್ನು ನಾವು ಏನು ಹೇಳ್ಕೊಡ್ತೀವಿ ಅದನ್ನು ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ರಿಸಲ್ಟ್ಗಳು 100% ಬಂದೇ ಬರುತ್ತೆ. ಸಾಲನೂ ಹಾಗೆ ತೀರಿಸ್ಬಿಡ್ಬೋದು. 100% ಸಾಲಕ್ಕೆ ಅಂತಲೇ ಟೆಕ್ನಿಕ್ಸ್ ಇದೆ, ಹೇಳ್ತಿಲ್ವಾ? ವರ್ಕ್ಶಾಪಲ್ಲಿ 106 ಜನದಲ್ಲಿ ಕುತ್ಕೊಂಡು ಕಲಿಯೋ ರೇಖಿನೇ ಬೇರೆ ಇರುತ್ತೆ. ಇಲ್ಲಿ ನನಗೆ ಸಾಲ ಇದೆ ಮೇಡಮ್, ನನಗೆ ಬಿಸ್ನೆಸ್ ಮಾಡೋಕ್ಕಾಗ್ತಾಯಿಲ್ಲ, ನನ್ನ ಜೀವನದಲ್ಲಿ ಮುಂದುವರಿಯೋಕ್ಕಾಗ್ತಾಯಿಲ್ಲ ಅಂದಾಗ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಅದಕ್ಕೆ ಹೇಳ್ಕೊಡುವಂಥ ಟೆಕ್ನಿಕ್ಸೇ ಬೇರೆ ಇರುತ್ತೆ. ನಾನು ಅಲ್ಲಿ ರೇಖೆ ಕಲ್ತ್ಕೊಂಡೆ ಕ್ಲಿಯರ್ ಆಗ್ತಾಯಿಲ್ಲ, ಇಲ್ಲಿ ರೇಖೆ ಕಲ್ತ್ಕೊಂಡೆ ಕ್ಲಿಯರ್ ಆಗ್ತಾಯಿಲ್ಲ. ಅಥವಾ ನಿಮ್ಮ ಹತ್ರ ಬಂದ್ವಿ ಮೇಡಮ್, ನಂಗೆ ಕ್ಲಿಯರ್ ಆಗ್ತಾಯಿಲ್ಲ, ನನ್ನ ಹತ್ರ ಬಂದು ಕ್ಲಿಯರ್ ಆಗಲ್ಲ, ವರ್ಷ ಇದೆ ನಿನ್ನ ಬಿಲ್ಲು, ಬಾ, ವರ್ಷ ವಾರಂಟಿ ಕೊಟ್ಟಿರ್ತೀನಿ, ಬಾ. ಈಗ ಎಲ್ಲೋ ಕೂತ್ಕೊಂಡು ಒಂದು ಕಮೆಂಟ್ ಹಾಕಿ ನಾನು ಅಲ್ಲಿಗೆ ಹೋದೆ, ನಂಗೆ ಹಂಗಾಗಿಲ್ಲ ಅನ್ನೋ ಬದಲು ನಿನ್ನ ಬಿಲ್ ತಗೊಂಡು ನನ್ನ ಹತ್ರ ಬಾ. ನೀನು ಬಂದಾಗ ನಾನು ಏನಾದರೂ ನಾನು ನೋಡಿಲ್ಲ, ನೀನು ಹೋಗಪ್ಪ. ಮೊನ್ನೆ ಯಾರೋ ಬಂದಿದ್ರು, ಅವ್ರ ಹತ್ರ ಕಲಿತು 1 ವರ್ಷ ಆಗೋಗಿದೆ. ಅವರು ಮಧ್ಯೆ ಸ್ವಲ್ಪ ದಿನ ಮಾಡಿ ಬಿಟ್ಬಿಟ್ಟಿದ್ದಾರೆ, ಮತ್ತೆ ಅವ್ರಿಗೇನೋ ಸಮಸ್ಯೆ ಸ್ಟಾರ್ಟ್ ಆಗಿದೆ. ಬಂದರು, 1 ರೂಪಾಯಿ ನಾವೇನು ತೊಗೊಂಡಿಲ್ಲ. 1 ವರ್ಷ ಮೇಲಾಗೋಗಿತ್ತು. ಅವರು ಮೇಡಮ್ 1 ವರ್ಷ ಆಗೋಗಿದೆ ಮೇಡಮ್, ಬಿಲ್ಲೆಲ್ಲ ಎಕ್ಸ್ಪೈರ್ ಆಗಿದೆ. ಯಾವ ಎಕ್ಸ್ಪೈರ್ ಇಲ್ಲ, ಬಾ ನೀನು ನೋಡಿ ಕಳಿಸ್ತೀವಲ್ಲ, ಯಾಕೆ ನೋಡಿ ಕಳಿಸಲ್ಲ? ಹಂಗೆ ಬಂದಾಗ ನಾವೇನಾದರೂ ನಿಮಗೆ ನೋಡಿಲ್ಲ ಅಂದರೆ ಆಗ ನೀವು ಕಮೆಂಟ್ ಹಾಕಿ. ಇಲ್ಲ ನೀವೇನಾದರೂ ಫೋನ್ ಮಾಡಿದ್ರೆ ರೆಸ್ಪಾಂಡ್ ಮಾಡಿಲ್ಲ ಅಂದರೆ ನೀವು ಕಮೆಂಟ್ ಹಾಕಿ. ಬೇಡ ಅಂತ ಹೇಳ್ತಿಲ್ಲ, ಸುಮ್ಮನೆ ಕಮೆಂಟ್ಸ್ ಹಾಕೋದ. ಬಟ್ ಒಟ್ಟು ಒಂದೊಂದು ನಿಜ, ಆ ಥರ ಬ್ಯಾಡ್ ಕಾಮೆಂಟ್ಸ್ ಹಾಕೋರು ಯಾರು ನನ್ನ ಸೆಂಟ್ರ್ ಬಂದು ಟ್ರೀಟ್ಮೆಂಟ್ ತೊಗೊಂಡವ್ರಲ್ಲ. ಅದು ಬೊಗಳನ್ನ ಕಚ್ಚಲ್ಲ ಅನ್ನೋ ಥರ. ಇಷ್ಟು ಯಾರು ಕೊಡ್ತಾರೆ ಮೇಡಮ್? ಎಲ್ಲೋ ಒಂದು ಕಡೆ ಕ್ಲಾಸ್ ಮಾಡ್ತಾರೆ, ಸಾಯಂಕಾಲಕ್ಕೆ ಫೋನ್ ಮಾಡಿದೆ ಯಾರು ರಿಸೀವ್ ಮಾಡೋರು ಇರೋದಿಲ್ಲ. ಇಲ್ಲಿ ನಾವು ಹಾಗೆ ಮಾಡ್ತಾ ಇಲ್ವಲ್ಲ. ನೀವು 12 ಗಂಟೆ ನನ್ನ ಮೊಬೈಲ್ ತೊಗೊಂಡು ಚೆಕ್ ಮಾಡಿ, 12 ಗಂಟೆ ರಾತ್ರಿಲೂ ನಾನು ರಿಪ್ಲೈ ಮಾಡ್ತಾ ಇರ್ತೀನಿ. ನಾನೇ ಹೇಳ್ತೀನಿ, 3 ತಿಂಗಳು ನೀವು ಇಲ್ಲಿ ಬಂದು ಟ್ರೀಟ್ಮೆಂಟ್ ತೊಗೊಂಡಾದ್ಮೇಲೆ 3 ಮಂತ್ಸು ಪ್ರತಿದಿನ ದಿನಕ್ಕೆ 2 ಮೆಸೇಜ್ ಮಾಡಿ, ದಿನಕ್ಕೆ 2 ಮೆಸೇಜ್ ಮಾಡಿ. ಈಗ ನೋಡಿ, ಒಬ್ಬರು ಮನೆ ಅಮೇರಿಕಾದಿಂದ ಬಂದು ಏನೋ ಪ್ರಾಬ್ಲಮ್ ಇದೆ ಅಂತ ಬಂದು ರೇಖಿ ನಿಮಗೆ ಮೊಬೈಲಲ್ಲಿ ನೋಡಿ ರೇಖಿ ನೋಡಿದೆಲ್ಲ ಮಾಡ್ಕೊಂಡೋದ್ರು. ಒಂದು 20 ಡೇಸ್ ಆಯಿತು ಮಾಡ್ಕೊಂಡೋಗಿ. ದಿನಕ್ಕೆ 2 ಮೆಸೇಜ್ ಹಾಕ್ತಾರೆ. ಅವ್ರು ಯಾವ ಟೈಮಲ್ಲಿ ಮೆಸೇಜ್ ಆಗಿರೋ ರಿಪ್ಲೈ ಮಾಡ್ತಾಯಿದ್ದೀನಿ. ಯಾಕೆ ಮಾಡಲ್ಲ? ಕೆಲವ್ರು ಏನು ಮಾಡ್ತಾರೆ, ಅರ್ಧಂಬರ್ಧ ಒಂದು ದುಡ್ಡು ಕಟ್ಟಿರ್ತಾರೆ, ಮೇಡಮ್ ಮನೆಗೆ ಹೋಗಿ ಕೊಡ್ತೀನಿ ಮೇಡಮ್ ಅಂತ ಹೋಗಿರ್ತಾರೆ. ಅವ್ರು ಕೊಡಲ್ಲ. ಒಂದು 6 ತಿಂಗಳು ಆಗೋಗುತ್ತೆ. ನಾವು ಫೋನ್ ಮಾಡಿದಾಗ ದುಡ್ಡು ಕೊಡಬೇಕಂತ ಫೋನೇ ರಿಸೀವ್ ಮಾಡಲ್ಲ. ಆಮೇಲೆ ಅವರು ಯಾವಾಗೋ ನಾನು ವೀಡಿಯೋ ನೋಡೋಕೆ ನೆನಪು ಬರುತ್ತೆ ಅವ್ರಿಗೆ. ಅವಾಗ ಏನೋ ಕುತ್ಕೊಂಡು ಹೆಂಗೆ ಕೈಲಿ ಒಂದು ಕಮೆಂಟ್ ಹಾಕ್ಬಿಡೋದು. ಕೆಲವ್ರು ಏನು ಮಾಡ್ತಾರೆ, ನಾವು ಹೇಳ್ಕೊಟ್ಟು ಇಷ್ಟು ಸಲ ಮಾಡಬೇಕಂತ ಹೇಳ್ಕೊಟ್ಟಿರ್ತೀವಿ, ಬಾಧೆ ಮಾಡೋಕ್ಕಾಗಲ್ಲ, ಎತ್ಕೊಂಡೋಗಿ ಬಿಸಾಕೋದು. ಅದು ನೋಡಿದಾಗ ಒಂದು ಕಮೆಂಟ್ ಹಾಕ್ಬಿಡೋದು, ನಾನು ಹೋಗಿದ್ದೆ ನಂಗೆ ಕ್ಲಿಯರ್ ಆಗಿಲ್ಲ ಅಂತ ಒಂದು ಕಮೆಂಟ್ ಹಾಕ್ಬಿಡೋದು. ಓಕೆ, ಸೊ ಯಾಕೆಂದರೆ ನಾವೇ ಹೇಳ್ತಾ ಇದ್ದೀವಿ 3 ಮಂತ್ಸ್ ನೋಡಿ ಆಗಿಲ್ಲ ಅಂದರೆ ಬನ್ನಿ, 1 ವರ್ಷ ಬಿಲ್ ವಾರಂಟಿ. ಪ್ರತಿ ವಿಡಿಯೋದಲ್ಲೂ ನಾನು ಹೇಳ್ತಾ ಇದ್ದೀನಲ್ವಾ, ಬರ್ಬೋದಲ್ವಾ? ಈಗ ನೀವು ಕರೆಕ್ಟಾಗಿ ನಿಯತ್ತಾಗಿ ನೀವು ರೇಖಿ ಮಾಡಿಕೊಂಡು ನಿಮಗೆ ಕ್ಲಿಯರ್ ಆದ ಬಂದು ನನ್ನ ಹತ್ರ ಬರ್ಬೋದಲ್ವಾ? ನೀವು ಅದೇ ನನ್ನ ಹತ್ರ ಬರದೆ ಎಲ್ಲೋ ಕೂತ್ಕೊಂಡು ಕಮೆಂಟ್ ಆಗ್ತಾಯಿದ್ರೆ ನೀವು ನಾನು ಹೇಳ್ದಂಗೆ ಮಾಡಿಲ್ಲ ಅಂತ ಅರ್ಥ.